ಬೆಳಗ್ಗೆಯಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಸೇತುವೆಗಳು ಮುಳುಗಡೆಯಾಗಿದ್ದು ಸಾರ್ವಜನಿಕರು ತಿರುಗಾಡುವ ಸಂದರ್ಭ ಅತಿ ಜಾಗರೂಕರಾಗಿರಬೇಕು ಎಂದು ತಹಶೀಲ್ದಾರ್ ಎಂ ಮಮತಾ ಹೇಳಿದ್ದಾರೆ. ಬೇಲೂರು ತಾಲೂಕಿನ ಅರಳಿ ಹೋಬಳಿಯ ನಾರ್ವೆಗೆ ತೆರಳುವ ಬಿಎನ್ಎಸ್ ರಸ್ತೆ ಹಾಗೂ ಅಬ್ಬಿಕಟ್ಟೆ ಸೇತುವೆಗಳು ವಿಪರೀತ ಮಳೆಯಿಂದಾಗಿ ಮುಳುಗಡೆಯಾಗಿರುವ ಕಾರಣ ನಾರ್ವೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಮಾತನಾಡಿದ ಅವರು, ರೈತರೇ ಅತಿ ಹೆಚ್ಚಿರುವ ಈ ಭಾಗದಲ್ಲಿ ಕಾಫಿ, ಭತ್ತ, ಅಡಿಕೆ, ಮೆಣಸು ಮಳೆಯಿಂದ ಹಾನಿಗೊಳಗಾಗಿದೆ. ನಮ್ಮ ಇಲಾಖೆಯ ಸಿಬ್ಬಂದಿಗಳು ಹಾನಿಯಾದ ಬೆಳೆ ಪ್ರಮಾಣವನ್ನು ವರದಿ ಮೂಲಕ ನಮಗೆ ನೀಡುತ್ತಾರೆ. ಅದರನ್ವಯ ನಷ್ಟ ಅನುಭವಿಸಿದ ರೈತರಿಗೆ ಸೂಕ್ತ ಪರಿಹಾರವನ್ನು ನೀಡಲಾಗುವುದು. ರಸ್ತೆ ಮೇಲೆ ನೀರು ಹರಿಯುತ್ತಿರುವುದರಿಂದ ರಸ್ತೆ ಹಾಗೂ ಸೇತುವೆಗಳು ಹಾನಿಯಾಗಿರುವ ಸಂಭವವಿದೆ. ಈ ನಿಟ್ಟಿನಲ್ಲಿ ಮಳೆ ಸಂಪೂರ್ಣವಾಗಿ ನಿಂತ ಮೇಲೆ ರಸ್ತೆ ದುರಸ್ತಿ ಮಾಡುವಂತೆ ಸಂಬಂಧಪಟ್ಟ ಇಲಾಖೆಗೆ ಮಾಹಿತಿ ನೀಡುತ್ತೇವೆ ಎಂದರು. ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಾಲಾಶ್ರೀ, ಉಪಾಧ್ಯಕ್ಷ ಮಲ್ಲಿಕಾರ್ಜುನ್ ಸುಳುಗಳೆ, ಚಿದಾನಂದ್, ಮಲ್ಲಿಕಾರ್ಜುನ್ ನಾರ್ವೆ, ಪಿಡಿಒ ಚಂದ್ರಯ್ಯ, ಸೋಮಯ್ಯ, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಚಾಮರಾಜ್, ಆರ್ಐ ಚಂದ್ರೇಗೌಡ, ಗ್ರಾಮ ಲೆಕ್ಕಾಧಿಕಾರಿ ನಿಖಿತಾ, ರಮೇಶ್, ಗ್ರಾಮಸ್ಥರಾದ ಸಂಜಯ್ ನಾರ್ವೆ, ಶ್ರೀಕಾಂತ್, ನಿಂಗರಾಜ್, ರಾಜು, ಶ್ರೀನಿವಾಸ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು. ನಾರ್ವೆಪೇಟೆ ಗ್ರಾಮ ಪಂಚಾಯತಿಗೆ ಭೇಟಿ ಮಾಡಿ ಅಬ್ಬಿಕಟ್ಟೆ ಅನ್ನೋ ಒಂದು ಸ್ಥಳಕ್ಕೆ ಈಗಾಗಲೇ ನಾನು ಹೋಗಬಾರ್ದಿಂದ ಇಲ್ಲಿಗೆ ಭೇಟಿ ನೀಡಿದ್ದೆ. ಆ ಸಂದರ್ಭದಲ್ಲಿ ಇಲ್ಲಿ ಬಂದಿದ್ದು, ಬಟ್ ರಸ್ತೆ ಮೇಲೆ ಬಂದಿರಲಿಲ್ಲ. ಇವತ್ತು ಅತಿ ಹೆಚ್ಚು ಒಂದು ವಾರದಿಂದ ಅತಿ ಹೆಚ್ಚು ಮಳೆ ಆಗ್ತಾ ಇರೋದ್ರಿಂದ ಅಬ್ಬಿಕಟ್ಟೆ ತುಂಬಿದೆ, ಜೊತೆಗೆ ರಸ್ತೆ ಮೇಲೆ ಕೂಡ ಬರ್ತಾ ಇದೆ. ಹಾಗಾಗಿ ಇಲ್ಲಿನ ಸಾರ್ವಜನಿಕರಿಗೆ ಮತ್ತು ರೈತರಿಗೆ ನಾವು ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದೀವಿ. ಇಲ್ಲಿ ಓಡಾಡಬೇಕಾದಾಗ ಜನಗಳು ಬಂದಿದ್ದೆ ಓಡಾಡಬೇಕಾದಾಗ ತುಂಬ ಎಚ್ಚರಿಕೆಯಿಂದ ಓಡಾಡಬೇಕು ಅಂತ ಹೇಳಿದ್ರು. ಜೊತೆಗೆ ಹೆಚ್ಚು ರೈತರಿಗೆ ಇಲ್ಲಿ ಕಾಫಿ ಗಿಡಗಳು ಹಾಕಿರ್ಬೋದು, ಭತ್ತ ಹಾಕಿರ್ಬೋದು, ಈ ಥರ ತುಂಬ ಬೆಳೆಗಳು ಹಾನಿಯಾಗಿದೆ. ಅಡಿಕೆ, ಮೆಣಸು ಕೂಡ ಹಾನಿಯಾಗಿದೆ. ಈಗಾಗಲೇ ನಮ್ಮ ಇಲಾಖೆಯವರು ಮತ್ತು ಸ್ಥಳೀಯವಾಗಿರುವಂತಹ ರೈತರ ಜೊತೆ ಎಷ್ಟು ಹಾನಿಯಾಗಿದೆ ಅನ್ನೋದ್ರ ಬಗ್ಗೆ ವರದಿ ಸಲ್ಲಿಸ್ತಾ ಇದ್ದೀವಿ. ಶೀಘ್ರದಲ್ಲೇ ಅದು ಪರಿಹಾರ ಕೊಡೋದಕ್ಕೂ ಕೂಡ ನಾವು ಕ್ರಮ ವಹಿಸ್ತಾ ಇದ್ದೀವಿ. ವಿಡಿಯೋದಿಂದ ಕೂಡ ನಾವು ವರದಿ ತಗೊಂಡು ಅದ್ರ ಬಗ್ಗೆ ಕೂಡ ರಸ್ತೆನ ರಿಪೇರಿ ಮಾಡೋ ನಿಟ್ಟಿನಲ್ಲಿ ಮಳೆ ನಿಂತ ಮೇಲೆ ಅದು ಕೂಡ ನಾವು ಕ್ರಮ ವಹಿಸ್ತೀವಿ ಅಂತ ಎಲ್ಲ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಹೇಳ್ತಾ ಇದ್ದೀವಿ. ದಯವಿಟ್ಟು ಈ ಕಟ್ಟೆ ಬಳಿ ಓಡಾಡಬೇಕಾದಾಗ ವೆಹಿಕಲ್ ಎಲ್ಲ ಬಿಟ್ಬಿಟ್ಟು ಹಾಗೆ ಓಡಾಡಬೇಕಾದ್ರೆ ಎಚ್ಚರಿಕೆ ವಹಿಸಿ ಅಂತ ನಾನು ಹೇಳ್ತಾ ಎಲ್ಲರೂ. ಈಗಾಗಲೇ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಬ್ಯಾರಿಕೇಡ್ ಎಲ್ಲ ಹಾಕಿದ್ವಿ. ಆದರೂ ಕೂಡ ರೈತರು ಓಡಾಡ್ತಾರೆ ಕೆಲವೊಂದು ಸಂದರ್ಭದಲ್ಲಿ. ಆವಾಗ ನಿಮ್ಮ ಎಚ್ಚರಿಕೆಗೆ ನೀವು ಓಡಾಡಬೇಕು ಅಂತ ಹೇಳಿ ಎಲ್ಲ ರೈತರಿಗೆ ಸಾರ್ವಜನಿಕರಿಗೆ ನಾನು